ಹುಷಾರು, ಹೋಗ್ಬಿಟ್ಟು ಬರ್ತೀರಾ? ಅಣ್ಣ ಅಣ್ಣ ಹಿಂದೆ ನಿಮ್ ಹುಡುಗಿ ಜೊತೆ ಮಾತಾಡ್ಕೊಂಡು. ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅನಿತಾ ಚಂದ್ರಶೇಖರ್. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅನ್ಕೋತೀನಿ, ತಮ್ಮನೇಲೆಲ್ಲ ನೋಡಿರ್ತೀರಾ ಇವತ್ತಿನ ವ್ಲಾಗ್ ಏನಂತ. ಇವತ್ತೊಂದು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗ ಇದು ಸ್ನಾನ ಪೂಜೆ ಎಲ್ಲ ಮುಗಿಸಿ ಇವಾಗ ತಿಂಡಿ ಮಾಡಿ ಹೊರಡಬೇಕಾಗಿದೆ ನಾನು ಮತ್ತು ನನ್ನ ಹಸ್ಬೆಂಡು. ಒಂದು ದೇವಸ್ಥಾನಕ್ಕೂ ವಿಸಿಟ್ ಇದೆ, ಹಾಗೆ ನಂದು ಬೆಸ್ಟ್ ಫ್ರೆಂಡ್ ಬೀಗ್ರೂಟಕ್ಕೆ ಕೂಡ ನಾವು ಹೋಗ್ತಾ ಇದ್ದೀವಿ. ಸೊ ನಾವು ಮಧ್ಯಾಹ್ನನೇ ಬರೋದ್ರಿಂದ ಲಡ್ಡುನ ಹಾಗೆ ಹೊರಗಡೆ ಬಿಡೋಕ್ಕಾಗಲ್ಲ. ಸೊ ಅದಕ್ಕೆ ಅವಳನ್ನ ಮನೆ ಒಳಗಡೆ ಬಿಟ್ಟು ಅವಳಿಗೆಲ್ಲ ಬಾಯ್ ಬಾಯ್ ಹೇಳಿ ಹುಷಾರು ಮನೆ ಕಡೆ ಅಂತ ಹೇಳಿ ಅವಳಿಗೆ ನಾವಿವಾಗ ಹೊರಡ್ತಾ ಇದ್ದೀವಿ ಫಂಕ್ಷನಿಗೆ. ಹುಷಾರು, ಹೋಗ್ಬಿಟ್ಟು ಬರ್ತೀರಾ? ಬೆಸ್ಟ್ ಫ್ರೆಂಡ್ದು ಬೀಗ್ರೂಟ ಇರೋದ್ರಿಂದ ಹಿಂದಿನ ದಿನವೇ ಹೋಗಬೇಕಿತ್ತು, ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೋಗಿ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬೇಗನೆ ಹೊರಡ್ತಾ ಇದ್ದೀವಿ. ನಾವು ವಿಸಿಟ್ ಮಾಡ್ತಿರೋ ಅಂಥ ಪ್ಲೇಸ್ ಅದು ಫೇಮಸ್ ಪ್ಲೇಸ್ ನಮ್ಮ ಕರ್ನಾಟಕದಲ್ಲಿ. ಮೈಸೂರು ನಿಯರ್ ಬೈ ಇರೋರ್ಗಂತೂ ತುಂಬ ಫೇಮಸ್. ಯಾರೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ಈ ಟೈಮಲ್ಲೆಲ್ಲ ತುಂಬ ವಿಸಿಟ್ ಮಾಡ್ತಿರ್ತಾರೆ. ಯಾವ ಪ್ಲೇಸ್ ಅಂತ ನಾನು ಹೇಳಲ್ಲ, ಸೊ ನಾವು ಹೋಗಿ ರೀಚ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಪ್ಲೇಸ್ ಅಂತ. ನಾನು ಮತ್ತು ನನ್ನ ಹಸ್ಬೆಂಡು ಬೀಗ್ರೂಟಕ್ಕೆ ಅದೇ ಊರಿಗೆ ಹೋಗ್ತಿರೋದ್ರಿಂದ ಫಸ್ಟು ಟೆಂಪಲಿಗೆ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ನಾವಿಬ್ಬರು ಒಟ್ಟಿಗೆ ಆ ಟೆಂಪಲ್ಗೆ ವಿಸಿಟ್ ಮಾಡಿರಲಿಲ್ಲ ಒಂದ್ಸಲನೂ. ಸೊ ಹಾಗೆ ಟೆಂಪಲ್ಗೆ ಹೋದಾಗೂ ಆಗುತ್ತೆ, ಸೊ ಬೀಗ್ರೂಟಕ್ಕೆ ಹೋದಾಗೂ ಆಗುತ್ತೆ ಅಂತ ಹೊರಟ್ವಿ. ನಾವು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಇಬ್ಬರು ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಿರೋದ್ರಿಂದ ನಮಗೆ ಹೋಗಿದ್ದು ಟೈಮ್ ಗೊತ್ತೇ ಆಗಲಿಲ್ಲ ಟ್ರಾವೆಲ್ ಮಾಡಿದ್ದು. ಎಷ್ಟೇ ಅರ್ಲಿ ಮಾರ್ನಿಂಗ್ ಎದ್ದು ಒಂದು ಕಡೆ ಹೋಗ್ತೀವಿ ಅಂತಂದರೆ ಟೈಮ್ ಹಾಗೇ ಬಿಡುತ್ತೆ. ಸೊ ನಮಗೂ ಅದೇ ಆಗಿದ್ದಲ್ಲಿ ಫಾಲ್ಟು. ತುಂಬ ಬೇಗ ಹೊರಡೋಕ್ಕೆ ಅಂತ ಟ್ರೈ ಮಾಡಿದ್ವಿ, ಬಟ್ ಆಗಲೇ ಇಲ್ಲ. ಸೊ ಆದ್ರೂ ಒಂದು ಇನ್ ಟೈಮಿಗೆ ರೀಚ್ ಆದ್ವಿ. ಆ ಊರಿಗೇನೋ ರೀಚ್ ಆದ್ವಿ, ಬಟ್ ಆದರೆ ದೇವಸ್ಥಾನಕ್ಕೆ ರೀಚ್ ಆಗೋ ರೂಟ್ ಸ್ವಲ್ಪ ನಮಗೆ ಮಿಸ್ ಹೊಡಿತು. ಸೊ ಸ್ವಲ್ಪ ರೂಟ್ ಮ್ಯಾಪೆಲ್ಲ ಹಾಕ್ಕೊಂಡು ಸ್ವಲ್ಪ ಸಿಟಿ ಒಳಗಡೆ ಎಲ್ಲ ರೀಚ್ ಆದ್ವಿ. ಬೇರೆ ಊರಲ್ಲಿ ಬೇರೆ ಟೆಂಪಲ್ಸ್ ಎಲ್ಲ ಹೇಗೆ ಅಂದರೆ ಸ್ವಲ್ಪ ಸಿಟಿ ಔಟ್ಸ್ಕರ್ಟ್ಸ್ ಅಥವಾ ಒಂಚೂರು ದೂರ ಇರುತ್ತೆ, ಬಟ್ ಇದು ಸಿಟಿ ಮಧ್ಯನೇ ಇದೆ ಟೆಂಪಲ್ಲು, ಗೊತ್ತೇ ಆಗೋದಿಲ್ಲ ಯಾರಿಗೂ. ಸೊ ಈ ಟೆಂಪಲ್ ಯಾವುದಂತಂದರೆ ನಾವು ಬಂದಿದ್ದು ನಂಜನಗೂಡಿಗೆ. ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಟೆಂಪಲ್ಗಳಲ್ಲಿ ಇದು ಕೂಡ ಒಂದು. ತುಂಬ ಜನ ಎಷ್ಟು ಪೂಜೆ ಎಷ್ಟು ಭಕ್ತಿ ಅಂತಂದರೆ ಪ್ರತಿ ಹುಣ್ಮೇಲೂ ಬರ್ತಾರೆ, ಅಷ್ಟು ರಶ್ ಇರುತ್ತಂತೆ ಈ ಟೆಂಪಲ್ಗೆ. ನಾನು ಯಾವತ್ತೂ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯಲ್ಲಿ ಬಂದು ಒಂದು ಪೂಜೆಯನ್ನು ಮಾಡಿಸ್ಕೊಂಡಿಲ್ಲ, ಬಟ್ ನನ್ನ ಕಸಿನ್ಸ್ ಎಲ್ಲ ಹೇಳ್ತಾಯಿದ್ರು ತುಂಬಾ ಪವರ್ಫುಲ್ ಅಂತ ಕೂಡ ಹೇಳ್ತಾಯಿದ್ರು. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಬಂದಾಗ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ ದೇವಸ್ಥಾನ, ಬಟ್ ಇವಾಗ ತುಂಬಾ ಚೇಂಜಸ್ ಆಗಿದೆ, ತುಂಬಾ ಡೆವಲಪ್ ಆಗಿದೆ. ಸಿಟಿ ಮಧ್ಯದಲ್ಲಿ ಇದ್ದರೂ ಕೂಡ ಕ್ಲೀನೆಸ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ನದಿ ತೀರ ಕಡೆ ಹೋಗೋ ಕಡೆ ಒಂದು ಶಿವಂದು ದೊಡ್ಡ ವಿಗ್ರಹ ಇದೆ, ಬಟ್ ಆ ಕಡೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ, ಯಾಕೆಂದರೆ ನಾವು ಟೆಂಪಲ್ ಬ್ಯಾಕ್ ಸೈಡ್ ಬಂದಿದ್ದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಕೂಡ ವಿಸಿಟ್ ಮಾಡಿದ್ದೀರಾ ಈ ಟೆಂಪಲ್ಗೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ವಿಸಿಟ್ ಮಾಡಿಲ್ಲ ಅಂದರೆ ತಡ ಮಾಡ್ದಲೇ ವಿಸಿಟ್ ಮಾಡಿ. ನಾವು ನಾರ್ಮಲ್ ಡೇಸಲ್ಲಿ ಬಂದಿರೋದ್ರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ, ಬಟ್ ಆದರೆ ನನಗಿಲ್ಲಿ ಒಂದು ಖುಷಿ ವಿಚಾರ ಏನಂತ ಅಂದರೆ ಸ್ಲಿಪ್ಪರ್ ಸ್ಟ್ಯಾಂಡ್ ಎಲ್ಲ ಮಾಡಿದ್ದಾರೆ, ಬಟ್ ಆದರೆ ಅದರಲ್ಲಿ ಫ್ರೀ ಅಂತ ಹಾಕಿದ್ದಾರೆ. ಕೆಲವು ಕಡೆ ಇವನ್ ₹1 ಕೂಡ ಚಾರ್ಜ್ ಮಾಡ್ತಾರೆ, ಬಟ್ ಇಲ್ಲಿ ಫ್ರೀ ಅಂತ ಹಾಕಿದ್ದಾರೆ. ನನಗೆ ಅದು ಒಂದು ಇಷ್ಟವಾಗಿದ್ದಂಥ ಪಾಯಿಂಟ್ ಈ ಟೆಂಪಲಲ್ಲಿ ವಿಸಿಟ್ ಮಾಡಿದಾಗ. ನಮಗಿಲ್ಲಿ ವಿಸಿಟಿಂಗ್ ಟೈಮಿಂಗ್ಸ್ ಮತ್ತು ಕ್ಲೋಸ್ ಟೈಮಿಂಗ್ಸ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಬಟ್ ಎಂಟ್ರೆನ್ಸಲ್ಲೇ ಹಾಕಿದ್ರು. ಬೆಳಗ್ಗೆ 6 to 1 o'clockವರೆಗೂ ಓಪನ್ ಇರುತ್ತೆ, ಮತ್ತು 4 PM to 8:30 PM ವರೆಗೂ ಓಪನ್ ಇರುತ್ತೆ. ನಾವು ದೇವಸ್ಥಾನ ಎಂಟ್ರಿ ಆಗಿದ್ದು ಸ್ವಲ್ಪ ಲೇಟ್ ಆಯಿತು, ಅಂದರೆ ಲೈಕ್ 12:45 ಆಗಿತ್ತು ಟೈಮು. ಇನ್ನೇನು ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳಿ ಬೇಗ ದರ್ಶನ ಮಾಡಿಕೊಂಡು, ಸೊ ಅಲ್ಲೇ ಹೊರಗಡೆ ಏನು ಕೂತ್ಕೊಳ್ಳೋದಕ್ಕೆ ಅಂತ ಎಲ್ಲ ಸ್ವಲ್ಪ ಅಲೋ ಮಾಡ್ತಾರೆ. ಅದು ಏನೋ 5 to 10 minutes, ಬಿಕಾಸ್ ಅದು ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಬೇಗ ಎಲ್ಲರನ್ನೂ ಕಳಿಸ್ತಾ ಇದ್ರು ಹೊರಗಡೆಗೆ. ಇನ್ನು 5 to 10 minutes ಲೇಟ್ ಆಗಿದ್ರು ನಮಗೆ ದರ್ಶನ ಸಿಗ್ತಾ ಇರಲಿಲ್ಲ. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ, ಬಟ್ ನನ್ನ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಆದರು. ಸೊ ಅವ್ರ ಕೆಲಸನೇ ಹಾಗೆ, ಅವ್ರು ಲೀವ್ ಹಾಕಿದ್ರು ಕೂಡ ಕಾಲ್ಸ್ ಅಟೆಂಡ್ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ಮಾಡಿಕೊಂಡೆ. ನೆಕ್ಸ್ಟ್ ನಾವು ಹೊರಟಿದ್ದೆ ಬೀಗ್ರೂಟ ಮನೆಗೆ. ಅಲ್ಲಿ ಆಲ್ರೆಡಿ ಒಂದು ಪಂಕ್ತಿ ಜನ ಕೂತಿದ್ರು. ನನ್ನ ಫ್ರೆಂಡು ಹೋದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ಲು ಬೈಯೋದಕ್ಕೆ ಅಂತ. ಸ್ವಲ್ಪ ಆಗು ಈಗೂ ಬೈಸ್ಕೊಂಡು ಕೊನೆಗೆ ಊಟಕ್ಕೆ ಕೂತ್ಕೊಂಡ್ವಿ. ಬನ್ನಿ ನಮ್ಮ ಗೌಡ್ರ ಮನೆ ಬೀಗ್ರೂಟ ಹೇಗಿರುತ್ತೆ ಅಂತ ಒಂದ್ಸಲ ನೋಡಿ. ಆ್ಯಕ್ಚುಲಿ ಊಟಕ್ಕೆ ದೃಷ್ಟಿ ಆಗಬಾರ್ದಲ್ಲ, ಅದಕ್ಕೆ ಫುಲ್ ಊಟ ವಿಡಿಯೋ ಮಾಡಲಿಲ್ಲ. ಭರ್ಜರಿ ಊಟ ಅಂತ ಆಯಿತು. ಊಟ ಆದಮೇಲೆ ನನ್ನ ಫ್ರೆಂಡ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮ್ಮ ಮನೆ ಕಡೆ ವಾಪಸ್ ಹೊರಟ್ವಿ. ನನ್ನ ಹಸ್ಬೆಂಡ್ ಆಲ್ರೆಡಿ ಟೈಮ್ ಆಗೋಗಿದೆ ಅಂತ ಹೇಳಿದ್ರು. ಮಿನಿಮಮ್ ಒಂದು 2 hours ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅವಳ ಜೊತೆ. ಮತ್ತೆ ಅವಳು ಸಿಗಲ್ಲ ಅಂತಂದ್ರೆ, ಲೈಕ್ ಅವರು ಅಂಡಮಾನಿಗೆ ಹೋಗ್ತಾಯಿದ್ರು, ಅಂಡಮಾನ ನಿಕೋಬಾರಿಗೆ ಪ್ಲ್ಯಾನ್ ಮಾಡಿದ್ರು ಅಂತೇಳಿ.
ಸೊ ಮನೆಗೆ ಬಂದರೆ ನನ್ನ ಮಗಳು ಸ್ವಲ್ಪ ತುಂಬಾ ಹಠ ಮಾಡ್ತಾಯಿದ್ಲು, ನನ್ನ ಬಿಟ್ಬಿಟ್ಟು ಇಷ್ಟೋ ತನಕ ಹೋಗಿದ್ದೀರಲ್ಲ ಅಂತ. ಸೊ ಫಸ್ಟು ಅವಳನ್ನ ಹೊರಗಡೆ ಬಿಟ್ಟು ಅವ್ರ ಜೊತೆ ಸ್ವಲ್ಪ ಆಟ ಆಡಿ ಸ್ವಲ್ಪ ಸಮಾಧಾನ ಮಾಡಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಲವ್ ಬರ್ಡ್ಸ್ ಮರಿ ಹಾಕಿದೆ ಅಂತ ಗೊತ್ತಾಯಿತು. ಅದು ಈಗಷ್ಟೇ ಒಂಚೂರು ರೆಕ್ಕೆ ಪುಕ್ಕ ಬಂದಿತ್ತು. ಅದಕ್ಕೆ ನನ್ನ ಹಸ್ಬೆಂಡು ಸ್ವಲ್ಪ ಕೈಯಲ್ಲಿ ಇಟ್ಕೊಡ್ತೀನಿ ಆಟ ಆಡಿಸುವಂತೆ, ಏನು ರೆಕ್ಕೆ ಪುಕ್ಕ ಬಂದರೆ ಹೊರಗಡೆ ಹಾರೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಅದನ್ನು ಆಟ ಆಡಿಸಿ ಹಾಗೆ ಒಳಗಡೆ ಬಿಟ್ವಿ. ನನ್ನ ಹಸ್ಬೆಂಡ್ ಮತ್ತು ನಾನು ಸ್ವಲ್ಪ ಪ್ರಾಣಿ ಮತ್ತು ಪಕ್ಷಿ ಪ್ರಿಯರು. ನಮ್ಗೆ ಇಷ್ಟ ಇದನ್ನೆಲ್ಲ ಸಾಕೋದಕ್ಕೆ. ತುಂಬ ವರ್ಕಲ್ಲಿ ಸ್ಟ್ರೆಸ್ ಆದಾಗ, ತುಂಬ ಬೇಜಾರಾದಾಗ ಈ ಪ್ರಾಣಿ ಪಕ್ಷಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಮೈಂಡ್ ಅಂತ ಹೇಳಿ ನಾವು ಇಷ್ಟಪಟ್ಟು ಸಾಕೊಂಡಿದ್ದೀವಿ ಇದನ್ನೆಲ್ಲ. ಆ್ಯಕ್ಚುಲಿ ಮೇಂಟೆನೆನ್ಸ್ ಕೂಡ ಹಾಗೇ ಇರುತ್ತೆ. ಸೊ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಮನೆ ಮತ್ತು ಈ ಥರ ಲೈಕ್ ಪ್ರಾಣಿ ಪಕ್ಷಿನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು. ಈವನ್ ಡಿಪೆಂಡ್ಸ್ ಆನ್ ಮನೆಯಲ್ಲಿ ಜಾಗ ಹೇಗೆ ಅವೈಲಬಲ್ ಇರುತ್ತೆ. ಕೆಲವು ಮನೆಯಲ್ಲಿ ನಾಯಿ ಎಲ್ಲ ಅಲೋ ಮಾಡಲ್ಲ, ಬೆಕ್ಕು ಇದೆಲ್ಲ ಅಲೋ ಮಾಡಲ್ಲ, ಲವ್ ಬರ್ಡ್ಸ್ ಎಲ್ಲ ಅಲೋ ಮಾಡಲ್ಲ. ಸೊ ಬಟ್ ನಮ್ಮ ಮನೆಯಲ್ಲಿ, ನನ್ನ ಹಸ್ಬೆಂಡ್ ಮನೆಯಲ್ಲಿ ಆ್ಯಕ್ಚುಲಿ ಮೊದಲಿಂದನೂ ಇವೆಲ್ಲ ತುಂಬ ಅವ್ರಿಗೆಲ್ಲ ಇಷ್ಟಪಟ್ಟು ಸಾಕ್ತಾ ಇದ್ದಾರೆ. ಸೊ ನಾವು ಹಾಗೆ ಖುಷಿಯಿಂದ ಇಷ್ಟಪಟ್ಟು ಸಾಕ್ತಾ ಇದ್ದೀವಿ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಿಷ್ಟು ಇವತ್ತಿನ ಲಾಗ್ ನಮ್ಮದು. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.